ಹೆಲೋ ಫ್ರೆಂಡ್ಸ್, ವೆಂಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು AAC ಬ್ಲಾಕ್ ಲೈಟ್ ವೆಯ್ಟ್ ಬ್ಲಾಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು AAC ಬ್ಲಾಕಲ್ಲಿ 4 ಸೈಜ್ ಬರುತ್ತೆ. 6 ಇಂಚಸ್, 8 ಇಂಚಸ್, 9 ಇಂಚಸ್, 4 ಇಂಚಸ್ಸು. ಇದು 24/8 ಬರುತ್ತೆ ಸೈಜು. 24/8/4 ಇಲ್ಲ 6, 8 ಮತ್ತು 9 ಈ ರೀತಿಯಾಗಿ ಬರುತ್ತೆ. ಇನ್ನು AAC ಅಂದರೆ ಏನು ಅಂದರೆ ಆಟೋಕ್ಲೇವ್ಡ್ ಏರಿಯೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಅಂತ. ಓಕೆನಾ. ಇದು 100 ಇಯರ್ಸ್ ಲೈಫ್ ಕೊಡುತ್ತೆ. ಅಂದರೆ ನಾವು ಯಾವ ರೀತಿ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬ್ಲಾಕು ವಾಟರ್ ಅಬ್ಸರ್ವ್ ಜಾಸ್ತಿ ಮಾಡೋದ್ರಿಂದ ಇದಕ್ಕೆ ನಾವು ಪ್ಲಾಸ್ಟರಿಂಗ್ ಮಾಡಿದ್ರೆ ಒಳ್ಳೆಯದು. ವಿತೌಟ್ ಪ್ಲಾಸ್ಟರಿಂಗ್ ಕೂಡ ಯೂಸ್ ಮಾಡ್ಬೋದು. ಬಟ್ ಔಟ್ಸೈಡ್ ವಾಲ್ಗೆ ಇವಾಗ ಮಳೆ ಬಂದಾಗ ಎಲ್ಲ ನೆನೆದ್ರೆ ವಾಟರ್ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇದರಲ್ಲಿ ಮನೆ ಕಟ್ಬೋದು. ಪಿಲ್ಲರ್ ಕೊಡಬೇಕು. ನಮ್ಮ ಕಾಂಕ್ರೀಟ್ ಬ್ಲಾಕ್ಸ್ ಇರುತ್ತಲ್ಲ, ಸಿಮೆಂಟ್ ಕಾಂಕ್ರೀಟ್ ಬ್ಲಾಕ್ಸು 16 ಇಂಚಸ್ ಲೆಂತ್ ಬರುತ್ತೆ. ಓಕೆನಾ. ಇದು 24 ಇಂಚಸ್ ಅಂದರೆ 2 ಫೀಟ್ ಲೆಂತ್ ಬರೋದ್ರಿಂದ ನಾವು ಇದರಲ್ಲಿ ಮನೆಯೂ ಕಟ್ಬೋದು. ಇದು ಸ್ಟ್ರೆಂತ್ ಇರುತ್ತೆ. ಕಾಂಕ್ರೀಟ್ ಬ್ಲಾಕ್ಸ್ಗಿಂತ ಒಂದು 30-35% ಸ್ಟ್ರೆಂತ್ ಕಡಿಮೆ ಇರುತ್ತೆ ಅಷ್ಟೇ. ಇದು ಮನೆಯೂ ಕಟ್ಬೋದು. ಸೀಲಿಂಗು, ನಾವು ಮೇಲೆ ಸೀಲಿಂಗ್ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಅಂದರೆ ರೂಫ್ ಸೀಲಿಂಗ್ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಕಾಂಪೌಂಡ್ ವಾಲ್ ಆಗಿರ್ಬೋದು. ಮತ್ತು ಫ್ಯಾಕ್ಟ್ರಿ ಮಾಡ್ತಾರಲ್ವ, ಅವರೆಲ್ಲ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಕಡಿಮೆ ಟೈಮಲ್ಲಿ ಕಡಿಮೆ ಖರ್ಚಲ್ಲಿ ಈಸಿಯಾಗಿ ಆಗುವಂಥದ್ದು. ಇವಾಗ ಲೇಬರ್ ಟೈಮ್ ಕೂಡ ಉಳಿಯುತ್ತೆ. ತುಂಬ ದಿನ ತಗೊಳ್ಳಲ್ಲ. ಆದಷ್ಟು ಬೇಗನೆ ಈ ಕೆಲಸಗಳು ಮುಗಿಯುತ್ತೆ. ಇದು ಹೀಟ್ ರೆಸಿಸ್ಟೆಂಟ್ ಅಂತ ಹೇಳ್ತಾರೆ. ಬಟ್ ಹೀಟ್ ಇರುತ್ತೆ ಸ್ವಲ್ಪ. ಇವಾಗ ನೀವು ಮನೆ ಕಟ್ಕೊಂಡ್ರಿ ಅಥವಾ ಏನೋ ಒಂದು ಆಫೀಸ್ ಮಾಡ್ಕೊಂಡ್ರಿ, ರೂಮ್ ಮಾಡ್ಕೊಂಡ್ರಿ ಅಂದರೆ ಲೈಟಾಗಿ ಹೀಟ್ ಇರುತ್ತೆ. ಸೌಂಡ್ ಪ್ರೂಫ್ ಅಂತಾರೆ. ಹೌದು, ಕಾಂಕ್ರೀಟ್ ಬ್ಲಾಕ್ಸಲ್ಲಿ ಮನೆ ಕಟ್ಟ್ರಿ ಅಥವಾ ಏನೋ ಒಂದು ರೂಮ್ ಇದೆ ಅಂದರೆ ನಿಮಗೆ ಸೌಂಡ್ ಸ್ವಲ್ಪ ಹೈ ಆಗಿರುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಇದರಲ್ಲಿ ಸ್ವಲ್ಪ ಲೈಟಾಗಿರುತ್ತೆ ಸೌಂಡು ಅಷ್ಟೇ. ಇವಾಗ ಹೆಕೋ ಬರುತ್ತಲ್ವ, ಆ ರೀತಿ ಇದರಲ್ಲಿ ಸ್ವಲ್ಪ ಲೈಟಾಗಿರುತ್ತೆ ಸೌಂಡು ಅಷ್ಟೇ. ಕೆಲವೊಬ್ಬರು ಕೇಳ್ತಾರೆ ಇದರಲ್ಲಿ ಬಾತ್ರೂಮ್ ವಾಲ್ ಮಾಡ್ಕೋಬೋದಾ ಅಂತ. ಕೆಲವೊಬ್ಬರು ಮಾಡ್ಬೋದು ಅಂತಾರೆ, ಕೆಲವೊಬ್ರು ಆಗಲ್ಲ ಅಂತಾರೆ. ಇದು ಬಾತ್ರೂಮ್ ವಾಲ್ ಕೂಡ ಮಾಡ್ಬೋದು. ಬಟ್ ಇದರ ಪ್ಲಾಸ್ಟರಿಂಗ್, ಸಿಮೆಂಟ್ ಪ್ಲಾಸ್ಟರಿಂಗ್ ನಾವು ಲಾಸ್ಟಲ್ಲಿ ಏನು ಕೊಡ್ತೀವೋ ಅದನ್ನು ನಾವು ಸ್ವಲ್ಪ ತಿಕ್ಕಾಗಿ ಕೊಡಬೇಕು. ಅಂದರೆ ನಾವು ಬಾತ್ರೂಮಲ್ಲಿ ವಾಟರು ಆಮೇಲೆ ಕೆಮಿಕಲ್ ವಾಶು ಇದು ಬ್ಲಾಕು ಸ್ವಲ್ಪ ಬೇಗ ಅಬ್ಸರ್ವ್ ಮಾಡೋದ್ರಿಂದ ನಾವು ಇದನ್ನು ಸ್ವಲ್ಪ ತಿಕ್ಕಾಗಿ ಕೊಟ್ಟರೆ ಆ ಬ್ಲಾಕ್ಗೆ ಇದು ಬ್ಲಾಕ್ ಅಬ್ಸರ್ವ್ ಮಾಡೋ ಹಾಗೆ ಇರಬಾರ್ದು. ಅಷ್ಟು ತಿಕ್ಕಲ್ಲಿ ನಾವು ಕೊಡಬೇಕು. ಅಂದರೆ ನಿಮಗೆ ಗೊತ್ತು, ಬಾತ್ರೂಮ್ ಅಂದರೆ ನೀರಿರುತ್ತೆ. ಈ ರೀತಿ ಇರೋದ್ರಿಂದ ಸ್ವಲ್ಪ ತಿಕ್ಕಾಗಿ ಕೊಡಬೇಕಾಗುತ್ತೆ. ಇನ್ನು ಇದಕ್ಕೆ ಲೇಯಿಂಗ್ ಮಾಡುವಾಗ ನಾರ್ಮಲ್ ಸಿಮೆಂಟು ಸ್ಯಾಂಡ್ ಬರುತ್ತಲ್ವ, ಅದರಲ್ಲೇ ನಾವು ಲೇಯಿಂಗ್ ಮಾಡ್ಕೋಬೋದು. ಇದಕ್ಕೆ ಬೇರೆ ಏನೂ ಬೇಕು ಅಂತಿಲ್ಲ. ನಾರ್ಮಲ್ ಇದರಲ್ಲೇ ಮಾಡ್ಕೋಬೋದು. ಮತ್ತು ಇದರ ಪ್ರೈಸು ಕಂಪ್ಯಾರಿಟಿವ್ಲಿ ಇವಾಗ ನಾವು ಕಾಂಕ್ರೀಟ್ ಬ್ಲಾಕಿಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಕಡಿಮೆ ಅಂತಲೇ ನನಗನ್ಸುತ್ತೆ. ಅಂದರೆ ಇವಾಗ ನೀವು ಫ್ಯಾಕ್ಟ್ರಿಗೆ ಹೋಗಿ ತಗೊಂಡ್ರೆ, ಡೈರೆಕ್ಟಾಗಿ ಫ್ಯಾಕ್ಟ್ರಿಯಿಂದ ತಗೊಂಡ್ರಿ ಅಂತ ಇಟ್ಕೊಂಡ್ರೆ ಸ್ವಲ್ಪ ನಿಮಗೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಅದೇ ನೀವು ಒಂದು ಡೀಲರ್ ಹತ್ರ ತಗೊಂಡ್ರೆ ನಿಮಗೆ ಜಾಸ್ತಿ ಇರುತ್ತೆ. ಯಾಕಂದರೆ ಡೀಲರು ಅಲ್ಲಿಂದ ತಗೊಬಂದಿರೋ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಲೋಡಿಂಗ್ ಚಾರ್ಜ್ ಆಗಿರ್ಬೋದು, ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಸ್ವಲ್ಪ ಜಾಸ್ತಿ ಬರುತ್ತೆ. ಅದೇ ನೀವು ಡೈರೆಕ್ಟಾಗಿ ಫ್ಯಾಕ್ಟ್ರಿಯಿಂದ ತಗೊಂಡ್ರೆ ಸ್ವಲ್ಪ ಕಡಿಮೆಗೆ ನಿಮಗೆ ಸಿಗುತ್ತೆ. ಆಮೇಲೆ ಇದರ ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ, ಹೀಟ್ ಜಾಸ್ತಿ ಬಂದಾಗ ಇದು ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಕ್ರ್ಯಾಕ್ ಬರುತ್ತೆ ಅಂದರೆ ಸ್ವಲ್ಪ ಲೈಟಾಗಿ ಕ್ರ್ಯಾಕ್ ಬಂದೇ ಬರುತ್ತೆ. ಸೊ ಅದೊಂದು ಡಿಸಡ್ವಾಂಟೇಜ್ ಇದೆ ಇದರಲ್ಲಿ. ಇದು ತುಂಬ ಕಂಪೆನಿಲಿದೆ. ಅಂದರೆ ಮ್ಯಾಕ್ಸ್ಲೈಟ್, ಮೆಗಾಲೈಟ್, ಎರೋಕಾನ್, ಬಿರ್ಲಾ, ಆಮೇಲೆ ಕೊನೆಕ್, ನೆಕ್ಸರೈಸ್, ಈ ಥರ ತುಂಬ ಕಂಪೆನಿಗಳಿವೆ ಇದರಲ್ಲಿ. ಎಲ್ಲ ಒಂದೊಂದು ಫ್ಯಾಕ್ಟ್ರಿಲಿ ಒಂದೊಂದು ಪ್ರೈಸ್ ಇರುತ್ತೆ. ನಿಮಗೆ ಪ್ರೈಸ್ ಚೇಂಜಸ್ ಇರುತ್ತೆ. ಮತ್ತು ಫಿನಿಷಿಂಗ್ ಇರಲ್ಲ. ಕೆಲವೊಂದು ಫ್ಯಾಕ್ಟ್ರಿಲಿ ಫಿನಿಷಿಂಗ್ ಇರಲ್ಲ. ಕೆಲವೊಂದರಲ್ಲಿ ಸ್ವಲ್ಪ ಅಡ್ವಾಂಟೇಜಸ್ ಎಲ್ಲ ಇರುತ್ತೆ. ಓಕೆ, ಎಲ್ಲನೂ ಒಂದೇ ರೀತಿ ಬರುತ್ತೆ ಅಂತಲ್ಲ, ಅಡ್ವಾಂಟೇಜಸ್ ಇರುತ್ತೆ. ಇನ್ನು ಈ ಬ್ಲಾಕು ಡ್ಯಾಮೇಜ್ ಆಯಿತು ಅಂದರೆ ಫ್ಯಾಕ್ಟ್ರಿಲಿ ಡ್ಯಾಮೇಜ್ ಬ್ಲಾಕ್ಸನ್ನು ಕೂಡ ಬ್ರೋಕನ್ ಬ್ಲಾಕ್ಸ್ ಅಂತ ಸೇಲ್ ಮಾಡ್ತಾರೆ. ಇವಾಗ ಬ್ರೋಕನ್ ಬ್ಲಾಕ್ಸ್ ಅಂದರೆ ನಿಮಗೆ 4 ಇಂಚಸ್ಸೇ ಬೇಕು ಅಂದರೆ ಅದೇ ಸೈಜಲ್ಲಿ ಬ್ರೋಕನ್ ಬ್ಲಾಕ್ಸ್ ಕೊಡಲ್ಲ. 4, 6, 8, 9 ಇದೆಲ್ಲ ಮಿಕ್ಸಾಗಿ ಬ್ರೋಕನ್ ಆಗಿರುತ್ತಲ್ವ, ಆ ಬ್ಲಾಕ್ಸನ್ನು ನಿಮಗೆ ಸೇಲ್ ಮಾಡ್ತಾರೆ. ಅದು ಇನ್ನೂ ಸ್ವಲ್ಪ ಕಡಿಮೆ ಆಗಿರುತ್ತೆ. ಬಟ್ ಅದು ನಿಮಗೆ ವಾಲ್ ಮಾಡೋಕ್ಕಾಗಲ್ಲ. ಇವಾಗ ಕಾಂಪೌಂಡ್ ವಾಲ್ಗೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಕಾಂಪೌಂಡ್ ವಾಲ್ ಆದರೆ ಅಷ್ಟು ಪರವಾಗಿಲ್ಲಪ್ಪ, ಹೆಂಗೋ ಇರಲಿ ಅಂತಾದರೆ
ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೋದು. ಬಟ್ ವಾಲ್ಗೆ ಹಾಕಿದಾಗ 6 ಇಂಚಸ್ ವಾಲ್ಗೆ 4 ಇಂಚಸ್ ಹಾಕೋದು ಅಥವಾ 4 ಇಂಚಸ್ ವಾಲ್ಗೆ 6 ಇಂಚಸ್ ಹಾಕಿದ್ರೆ ಯಾವ ರೀತಿ ಲುಕ್ ಇರುತ್ತೆ ಅಂತ ನಿಮಗೆ ಅಂದರೆ ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ HP ಬ್ಲಾಕ್ ಅಂದರೆ ಪೋರೋಥಮ್ ಬ್ಲಾಕ್ಸದು ಲೈಟ್ ವೇಟ್ ಬ್ಲಾಕ್ಸದು ವೀಡಿಯೋ ಹಾಕಿದ್ದಾಗ ತುಂಬ ಜನರು ಕೇಳಿದ್ರು, ಮೇಡಮ್ ಕನ್ಸ್ಟ್ರಕ್ಷನ್ ಮಾಡೋರು ನಂಬರ್ ಕೊಡಿ ಅಂತ. ಬಟ್ ನನಗೆ ಪಬ್ಲಿಕಲ್ಲಿ ಶೇರ್ ಮಾಡೋಕ್ಕಾಗಲ್ಲ, ವಿತೌಟ್ ಪರ್ಮಿಷನ್. ಅವ್ರ ಪರ್ಮಿಷನ್ ಇಲ್ಲದೆ ನಾನು ಕೊಡೋಕ್ಕಾಗಲ್ಲ ನಂಬರು. ನನ್ನನ್ನು ಇನ್ಸ್ಟಾದಲ್ಲಿ DM ಮಾಡಿ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದೆ. ಬಟ್ ಯಾರಿಗೂ ಇನ್ಸ್ಟಾ ID ಸಿಗ್ತಾ ಇಲ್ಲ ಅಂತ ಹೇಳಿದರು. ಈ ಸರಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾ ID ಲಿಂಕ್ ಹಾಕಿರ್ತೀನಿ. ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಇನ್ಸ್ಟಾದಲ್ಲಿ DM ಮಾಡಿ. ಮತ್ತು ನೀವು ಕನ್ಸ್ಟ್ರಕ್ಷನ್ ಮಾಡೋರ ನಂಬರ್ ಕಲೆಕ್ಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಡೋದಕ್ಕಿಂತ ನಿಮ್ಮವರೇ ಯಾರಾದರೂ ಲೇಬರ್ ಇದ್ದರೆ, ಅಂದರೆ ಗಾರೆ ಕೆಲಸ ಮಾಡೋರು ಯಾರಾದರೂ ಇದ್ದರೆ ಅವ್ರಿಗೆ ಸ್ವಲ್ಪ ಐಡಿಯಾ ಕೊಟ್ಟು ಇನ್ಫಾರ್ಮೇಷನ್ ಕೊಟ್ಟು ನೀವು ಅವ್ರ ಕೈಯಿಂದ ಮಾಡಿಸಿದ್ರೆ ನಿಮಗೆ ಸ್ವಲ್ಪ ಪ್ರೈಸಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಸ್ವಲ್ಪ ಒಳ್ಳೆಯದಾಗುತ್ತೆ, ಅಂದರೆ ಯೂಸ್ ಆಗುತ್ತೆ ನಿಮಗೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರಾದರೆ ಸ್ವಲ್ಪ ಡಬಲ್ ಚಾರ್ಜ್ ಹೇಳ್ತಾರೆ, ಅದೇ ನಿಮ್ಮವರಾದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.